ನಮ್ಮ ಜೊತೆಗೆ ಗೋಪಾಲಯ್ಯನವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್, ನಮಸ್ತೆ ಸರ್. ಇದು ನಿಜವಾಗಲೂ ಒಂದು ತುಂಬಲಾರದ ನಷ್ಟ ದೇವೇಗೌಡ ಅವರ ಕುಟುಂಬಕ್ಕೆ ಮತ್ತು ಕರ್ನಾಟಕಕ್ಕೂ ಕೂಡ. ದೇವೇಗೌಡರ ಹಿಂದೆ, ಅವರ ಮಕ್ಕಳ ಹಿಂದೆ ಒಂದು ಮೌನ ಶಕ್ತಿ ದೇವತೆಯಾಗಿ ಇವರಿದ್ರು. ಏನ್ ಹೇಳ್ತೀರಿ ಸರ್? ಅವರು ದೇವತೆನೇ. ಅವರ ಕುಟುಂಬದಲ್ಲಿ ಸಾವಿರಾರು ಜನಕ್ಕೆ ಅನ್ನ ಹಾಕಿ, ಅವರ ಕೈಯಿಂದ ಅನ್ನ ಹಾಕಿ ಸಾಕಿ ಆಶೀರ್ವಾದ ಮಾಡಿರ್ತಕ್ಕಂಥ ತಾಯಿ. ಈ ರಾಜ್ಯಕ್ಕೆ, ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ. ಚೆನ್ನಮ್ಮನೇ ತೀರೋಗಿರ್ತಕ್ಕಂಥದ್ದು ದೊಡ್ಡ ನಷ್ಟ ಆಗಿದೆ. ನಾವೆಲ್ಲ ಹಲವಾರು ದಿನ ಅವ್ರ ಆಶೀರ್ವಾದ ಪಡ್ಕೊಂಡಿದೀವಿ, ಅನ್ನ ತಿಂದಿವಿ, ಅವ್ರ ಕೈಯಲ್ಲಿ ಅನ್ನ ತಿಂದಿದೀವಿ. ಯಾವತ್ತೂ ಮರೆಯಕ್ಕಾಗೋದಿಲ್ಲ. ಇನ್ನ 16 ವರ್ಷ ತಾಯಿ ಬದುಕಬೇಕಾಗಿತ್ತು. ಅದನ್ನ ನಿಮ್ ಜೊತೆಗೆ ಸರ್ ಯಾವ ರೀತಿ ಒಡನಾಟ ಇತ್ತು ಅವ್ರದ್ದು? ಏನ್ ಹೇಳ್ತೀರಿ ಸರ್? ನಾವು ಯಾವುದೇ ಮನೆಗೆ ಹೋದ್ರೆ, ದೊಡ್ಡವ್ರು ನೋಡಕ್ ಹೋದ್ರೆ, ಕೆಳಗಡೆ ಅವ್ರು ಪೂಜೆ ಮಾಡ್ತಾ ಇರೋರು ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದು. ಊಟದ ಟೈಮ್ ತಿಂಡಿ ಟೈಮ್ಗೆ ಹೋದ್ರೆ ಅವರು ಊಟ ಮನೇಲಿ ಇರ್ತಕ್ಕಂಥದ್ನ ಯಾರೇ ಹೋದು ಅವ್ರ ಕೈಲಿ ತುತ್ತು ಹಾಕಿ ಇದು ಊಟ ಕೊಡೋರು, ಊಟ ಕೊಡ್ಸೋರು. ಆ ದಿನಗಳನ್ನ ನಾವ್ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯವಾಗಿ ಸಾವಿರಾರು ಜನ, ಹೌದು ಸರ್, ರಾಜಕೀಯವಾಗಿ ನನ್ನಂತವ್ರಿಗೆ ಸಾವಿರಾರು ಜನಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಸಾವಿರಾರು ಜನಕ್ಕೆ ಆಶೀರ್ವಾದ ಮಾಡಿ ಅವರ ಆಶೀರ್ವಾದದಿಂದನೇ ನಾವು ಬೆಳೆದಿರ್ತಕ್ಕಂಥದ್ದು. ದೇವೇಗೌಡರು ಮತ್ತೆ ಅವರ ಆಶೀರ್ವಾದನೆ ಬೆಳೆದಿರ್ತಕ್ಕಂಥದ್ದನ್ನ ನಾವ್ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಕೂಡ ಪ್ರಧಾನಿ ಆದ್ರು, ಆಮೇಲೆ ಅವ್ರ ಮಕ್ಕಳು ಕೂಡ ಮುಖ್ಯಮಂತ್ರಿಗಳಾದ್ರು, ಶಾಸಕರಾದ್ರು. ಇವರ ಹಿಂದೆ ಎಲ್ಲ ಇವರು ಮೌನವಾಗಿ ತಮ್ಮ ಶಕ್ತಿಯನ್ನ ತುಂಬಿದ, ಸಪೋರ್ಟ್ ಅನ್ನ ದೇವತೆನೆ ಸರ್, ಒಂದು ದೇವತೆನೆ. ಅವ್ರು ಪೂಜೆ ಮಾಡ್ತಕ್ಕಂಥದ್ದು, ಇದ್ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಗಂಟೆಗಟ್ಲೆ ಕೂತಿ ಪೂಜೆ ಮಾಡ್ತಕ್ಕಂಥದ್ದು, ಅವೆಲ್ಲ ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ತಾಯಿ ಚೆನ್ನಮ್ಮನೇ ಒಂದು ದೇವತೆನೆ. ಓಕೆ, ಥ್ಯಾಂಕ್ ಯು ಸರ್. ಟಿವಿ 5 ನಷ್ಟ ಆಗಿದೆ. ಎಸ್, ಗೋಪಾಲಯ್ಯ ಅವರು ಮಾತನಾಡಿದ್ರು. ಅವರು ಕೂಡ ಅವರ ಜೊತೆ ಕಳೆದಂತಹ ಕ್ಷಣಗಳನ್ನ ಮೆಲುಕು ಹಾಕಿದ್ರು. ಮನೆಗೆ ಹೋದ್ರೆ ಅವರಿಗೆ ಊಟವನ್ನ ಹಾಕದೆ, ಕೈ ತುತ್ತನ್ನ ಕೊಡದೆ ಅವರು ಕಳಿಸ್ತಾ ಇರಲಿಲ್ವಂತೆ. ರಾಜಕೀಯವಾಗಿಯೂ ಕೂಡ ಹಲವಾರು ಮುಖಂಡರುಗಳಿಗೆ, ಹಲವಾರು ಯುವಕರು ಇದ್ದಾಗ್ಲೂ ಕೂಡ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರು. ಇವರು ಬಹಳ ಬೆನ್ನೆಲುಬಾಗಿ ನಿಂತಿದ್ರು. ಇನ್ನು ಊಟದ ವಿಷಯದಲ್ಲೂ ಕೂಡ ಅವರು ಮೆಲುಕು ಹಾಕಿಕೊಂಡ್ರು. ಯಾವುದೇ ದಿನ ನಾ ಮನೆಗೆ ಹೋದ್ರೂ ಕೂಡ ನನಗೆ ಊಟವನ್ನ ಹಾಕದೆ ಕಳಿಸ್ಲಿಲ್ಲ. ಆಮೇಲೆ ಬಹಳಷ್ಟು ದೈವ ಭಕ್ತೆ ಆಗಿದ್ರು. ಗಂಟೆಗಳ ಕಾಲ ಪೂಜೆಯನ್ನ ಮಾಡ್ತಾ ಇದ್ರು. ಒಂಥರ ಅವರನ್ನ ನೋಡಿದ್ರೆ ನನಗೆ ದೇವತೆ ತರ ಫೀಲ್ ಆಗ್ತಾ ಇತ್ತು. ಅವರು ನಿಜವಾಗ್ಲೂ ಒಂದು ನಷ್ಟ. ನಮ್ಮಂತಹ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಿದ್ರು. ಆ ಸಪೋರ್ಟ್ ಅನ್ನ ನಾವಿವತ್ತು ಕಳೆದುಕೊಂಡಿದ್ದೇವೆ ಅಂತ ಕೆ ಗೋಪಾಲಯ್ಯನವರು ಹೇಳಿದ್ರು. ಎಲ್ಲ ಕಳಿಸಿದೀವಿ ನೋಡಿ. ಯಾಕೆ ಮನವು ಕಳವಳದಲ್ಲಿ ಮುಳುಗಿತು ಕಾಣೆನೆ, ಜೀವನದಿ ನನ್ನ ಸಾವಿನ ಮನೆಗೆ ಕರೆದಿದೆ ಮೆಲ್ಲನೆ. ಎಸ್, ಕರ್ನಾಟಕ ರಾಜಕಾರಣದ ಅತ್ಯಂತ ಹಿರಿಯ ಮತ್ತು ದೊಡ್ಡ ಕುಟುಂಬದಲ್ಲಿ ಇಂದು ಕತ್ತಲು ಆವರಿಸಿದೆ. JDS ಪಾಲಿನ ಹೆಮ್ಮರ ಮಾಜಿ ಪ್ರಧಾನಿ HD ದೇವೇಗೌಡರ ಬದುಕಿನ ಏಳು ಬೀಳುಗಳ ಒಡನಾಡಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಪಕ್ಷದ ಕಾರ್ಯಕರ್ತರಿಗೆ ತಾಯಿಯಾಗಿದ್ದರು ಚೆನ್ನಮ್ಮ ದೇವೇಗೌಡ. ಅವರು ಇಂದು ನಮ್ಮನ್ನು ಆಗಲಿದ್ದಾರೆ. ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇವತ್ತು ಕೊನೆ ಉಸಿರೆಳೆದಿದ್ದಾರೆ.
ಇವರಿಗೆ ಕಳೆದ ಬುಧವಾರ ತೀವ್ರ ಉಸಿರಾಟದ ತೊಂದರೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಾಗಿತ್ತು. ವೈದ್ಯರು ಸತತ ಪ್ರಯತ್ನವನ್ನು ಮಾಡಿದರೂ ಕೂಡ ಇವತ್ತು ಮಧ್ಯಾಹ್ನ 4 ಗಂಟೆಯ ಸುಮಾರುವಿಗೆ ಸಂಭವಿಸಿದಂತಹ ತೀವ್ರ ಹೃದಯಾಘಾತದಿಂದ ಅವರು ವಿಧಿವಶರಾಗಿದ್ದಾರೆ. ಇನ್ನು ರಾಜಕೀಯ ಮುನ್ನೆಲೆಯಿಂದ ದೂರ ಉಳಿದ ಮಹಾತಾಯೆ ಇವರು. ಅಧಿಕಾರದ ವ್ಯಾಮೋಹ ಇವರಲ್ಲಿ ಇರಲಿಲ್ಲ. ಗಂಡ ದೇಶದ ಪ್ರಧಾನಮಂತ್ರಿ ಆದರು, ಮಗ ರಾಜ್ಯದ ಮುಖ್ಯಮಂತ್ರಿ ಆದರು, ಮತ್ತೊಬ್ಬ ಮಗ ಸಚಿವರಾದರು, ಮೊಮ್ಮಕ್ಕಳು ಸಂಸದ ಶಾಸಕರಾದರು. ಆದರೆ ಚೆನ್ನಮ್ಮ ಅವರು ಎಂದಿಗೂ ಯಾವುದೇ ರಾಜಕೀಯ ಸಭೆಯ ವೇದಿಕೆ ಕೂಡ ಏರಲಿಲ್ಲ. ಆಮೇಲೆ ದಿಲ್ಲಿಯಲ್ಲಿ ಪ್ರಧಾನಿಯ ನಿವಾಸದಲ್ಲಿದ್ದಾಗಲೂ ಕೂಡ ಅವರು ತಮ್ಮ ಸಾಂಪ್ರದಾಯಿಕ ಸೀರೆಯ ಉಡುಗೆ ಮತ್ತು ಸರಳ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿಲ್ಲ. ಆಮೇಲೆ ತಾವಾಯಿತು, ತಮ್ಮ ಪೂಜೆ ಪುನಸ್ಕಾರಗಳಾಯಿತು ಅಂತ ಬದುಕಿದವರಂತೆ. ಇನ್ನು ಕುಟುಂಬದ ನಿರ್ವಹಣೆಯನ್ನು ಕೂಡ ಇವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ದೇವೇಗೌಡರು ಇವಾಗ ನಾವು ನೋಡಿದ್ದೀವಿ, ಬಟ್ ದೇವೇಗೌಡರು ಹೋರಾಟಗಾರರಾಗಿ ಬೆಳೆಯುವಂತಹ ಸಮಯದಲ್ಲಿ ತಿಂಗಳುಗಟ್ಟಲೆ ಪ್ರವಾಸದಲ್ಲಿರ್ತಾ ಇದ್ರು. ಆಮೇಲೆ ಎಮರ್ಜೆನ್ಸಿ ಸಮಯದಲ್ಲಿ ಜೈಲುವಾಸ ಕೂಡ ಅನುಭವವನ್ನು ಮಾಡಿದರು. ಇಂತಹ ಕಠಿಣ ದಿನಗಳಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಿ 6 ಜನ ಮಕ್ಕಳು ಇವರಿಗೆ, 4 ಗಂಡು 2 ಹೆಣ್ಣು ಮಕ್ಕಳು, ಅವರನ್ನು ಸಾಕಿ ಬೆಳೆಸಿದಂತಹ ಕೀರ್ತಿ ಚೆನ್ನಮ್ಮ ಅವರಿಗೆ ಸಲ್ಲುತ್ತೆ. ಇನ್ನು ದೇವೇಗೌಡರು ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿದಾಗಲೂ ಕೂಡ, ಮಾನಸಿಕವಾಗಿ ಕುಗ್ಗಿದಾಗಲೂ ಕೂಡ ಅವರಿಗೆ ಧೈರ್ಯ ತುಂಬುತ್ತಿದ್ದ ಏಕೈಕ ಶಕ್ತಿ ಇವರಾಗಿದ್ದರು. ಇನ್ನು ಇವರ ಬದುಕಿನಲ್ಲೂ ಕೂಡ ಕಠಿಣ ಪರೀಕ್ಷೆಗಳು ನಡೆದಿವೆ. 2001ರಲ್ಲಿ ಆ್ಯಸಿಡ್ ದಾಳಿ ಆಯಿತು. ಇವರ ಬದುಕಿನಲ್ಲಿ ಫೆಬ್ರವರಿಯಲ್ಲಿ ನಡೆದಂತಹ ಆ್ಯಸಿಡ್ ದಾಳಿ ಇದು 2001ರಲ್ಲಿ ಕೌಟುಂಬಿಕ ಆಸ್ತಿ ವಿಚಾರದ ಗಲಾಟೆಯಲ್ಲಿ ಅವರ ಮೇಲೆ ಆ್ಯಸಿಡ್ ಎರಚಲಾಗಿತ್ತು. ಈ ತೀವ್ರವಾದ ದೈಹಿಕ ಮತ್ತು ಮಾನಸಿಕ ನೋವನ್ನು ಸಹಿಸಿಕೊಂಡು ಅವರು ಮತ್ತೆ ಚೇತರಿಸಿಕೊಂಡ ರೀತಿ ಅವರಲ್ಲಿದ್ದ ಗಟ್ಟಿತನವನ್ನು ನಮಗೆ ತೋರಿಸುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ವಯೋಸಹಜ ಕಾಯಿಲೆಗಳನ್ನು ಕೂಡ ಅವರು ಬಳಲ್ತಾ ಇದ್ರು. ಬಟ್ ತಮ್ಮ ಪತಿಯ ಆರೋಗ್ಯದ ಕಡೆಗೂ ಕೂಡ ಅವರು ಸದಾ ನಿಗಾವನ್ನು ಇಡ್ತಾ ಇದ್ರು. ಈ ದೊಡ್ಡ ಮನೆಯ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸುವಲ್ಲಿ, ದೊಡ್ಡ ರಾಜಕೀಯ ಕುಟುಂಬವನ್ನು ಒಟ್ಟಾಗಿ ಇಡುವಲ್ಲಿ ಚೆನ್ನಮ್ಮರ ಪಾತ್ರ ಬಹುದೊಡ್ಡ